ಗಾಯ್ಸ್, ಟೈಮ್ ವೇಸ್ಟ್ ಮಾಡದೆ ಫಟಾಫಟ್ ಅಂತ ಸಿಂಪಲ್ ಆದ ಫಿಶ್ ಫ್ರೈ ರೆಸಿಪಿ ನೋಡ್ಕೊಬರೋಣ. ಕೇವಲ 4 ಇಂಗ್ರೀಡಿಯೆಂಟ್ಸಿಂದ ಇದು ನನ್ನ ಮಾವನ ರೆಸಿಪಿ ಆಗಿರುತ್ತೆ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಹಾಗೂ ಧನಿಯಾ ಪುಡಿ ಅಂದರೆ ಸಂಬಾರ ಪುಡಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವಂತೂ ಈಗಿನ ಕಾಲದ ಹೆಣ್ಮಕ್ಳು ಏನು ಮಾಡ್ತೀವಿ, ಆದಷ್ಟು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತೀವಿ. ಆದರೆ ನಾವು ಕೈಯಿಂದ ಮಾಡಿದಷ್ಟು ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ನಾನು ಮ್ಯಾರಿನೇಟ್ ಆಗೋಕ್ಕೆ 1 ಅವರ್ ಎತ್ತಿಟ್ಕೋಬೇಕಾಗುತ್ತೆ. ಗೈಸ್, ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಲೈಫಲ್ಲಿ ಯಾರಾದರೂ ಫಿಶಲ್ಲಿ ಫ್ಯಾಟ್ ನೋಡಿದ್ದೀರಾ? ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫಿಶಲ್ಲಿ ಫ್ಯಾಟ್ ನೋಡಿರೋದು, ಅದು ಮಟನ್ ಥರ. ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಫಿಶ್ ಫ್ರೈಗೆ ಬಳಸ್ತಾ ಇದ್ದೀನಿ. ಯಾವಾಗಲೂ ಕೂಡ ನಮ್ಮ ಮನೇಲಂತೂ ಫಿಶ್ ಫ್ರೈ ಮಾಡುವಾಗೆಲ್ಲ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ. ಇದು ಸ್ವಲ್ಪ ಬಿಸಿ ಆದಾಗೆ ನಾನಿಲ್ಲಿ 1 ಬೈ 1 ಫಿಶನ್ನು ಆಯಿಲಲ್ಲಿ ಇಡ್ತಾ ಇದ್ದೀನಿ. ತವದಲ್ಲಿ ಎಷ್ಟಾಗುತ್ತೆ ಅಷ್ಟು ಫಿಶನ್ನು ನೀಟಾಗಿ ಜೋಡಿಸಿ ಅದಾದಮೇಲೆ ನಾವು ಒಂದು 10 ಮಿನಿಟ್ಸ್ ಹಾಗೆ ಮುಚ್ಚಿಡಬೇಕಾಗುತ್ತೆ. ಫಿಶ್ ಫ್ರೈ ಮಾಡುವಾಗ ಯಾವಾಗಲೂ ಕೂಡ ಬ್ಲೋ ಅಂದರೆ ಸ್ಲಿಮ್, ಯಾವಾಗಲೂ ತುಂಬ ಕಡಿಮೆಲೇ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಅದು 10 ಮಿನಿಟ್ಸ್ ಆದಮೇಲೆ ಇದನ್ನು ನಾವು ಮಡಿಸಿ ಹಾಕಬೇಕಾಗುತ್ತೆ. ಡಬಲ್ ಸೈಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಡೀಪ್ ಫ್ರೈ ಮಾಡ್ಕೊಬೇಡಿ. ಹಾಗೆ ಇದಾದಮೇಲೆ ಫೈನಲ್ ಲುಕ್ಕಿಗೆ ನಾನಿಲ್ಲಿ ಕರಿವೇ ಸೊಪ್ಪನ್ನ ಹಾಕಿ ಫಿನಿಶ್ ಮಾಡ್ತಿದ್ದೀನಿ.